ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಳೆದ 10 ದಿನಗಳಿಂದ ಬೆಂಗಳೂರಿನಲ್ಲಿ ವಿಶೇಷ ರೀತಿಯ ಒಂದು ಸುದ್ದಿಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ, ಟೀಕೆ ಕೂಡ ಆಗ್ತಾ ಇದೆ. ವಿಶೇಷವಾಗಿ ಬೆಂಗಳೂರನ್ನು ನಾವು ಉದ್ಯಾನ ನಗರಿ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ, ಬೇರೆ ಬೇರೆ ಅಂದರೆ ಗ್ರೀನ್ ಜಾಸ್ತಿ ಇದೆ ಬೆಂಗಳೂರಿನಲ್ಲಿ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಆ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ಈ ನಡುವೆ ಜೂನ್ 27ನೇ ತಾರೀಕು BDA ವತಿಯಿಂದ ಒಂದು ಅಭಿಯಾನವನ್ನು, ಒಂದು ದೊಡ್ಡ ಕ್ಯಾಂಪೇನನ್ನು ಮಾಡಲಾಗಿತ್ತು. ಕೆಂಪೇಗೌಡ ಜಯಂತಿ ಕೂಡ ಇತ್ತು ಅವತ್ತು. ಆ ಒಂದು ನೆಪದಲ್ಲಿ 15 ಲಕ್ಷ ಗಿಡವನ್ನು ನೆಡಬೇಕು, ಈ ಮುಖಾಂತರ ಬೆಂಗಳೂರನ್ನು ಮತ್ತಷ್ಟು ಗ್ರೀನರಿ ಜಾಸ್ತಿ ಮಾಡಬೇಕು, ಜೊತೆಗೆ ಒಂದು ಗಿನ್ನೀಸ್ ರೆಕಾರ್ಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ BDA ಜೂನ್ 27ನೇ ತಾರೀಕು ಬೆಂಗಳೂರಿನಲ್ಲಿ 15 ಲಕ್ಷ ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಅದರಂತೆ 15 ಲಕ್ಷಕ್ಕೆ ಒಂದು 2-3 ಸಾವಿರ ಕಡಿಮೆ ಏನೋ ಆಗಿತ್ತು. 14,90,000 ಚಿಲ್ಲರೆ ಗಿಡಗಳನ್ನು ನೆಟ್ಟು ಗಿನ್ನೀಸ್ ದಾಖಲೆಯನ್ನು ಮಾಡ್ತು ಅನ್ನೋದು BDA ಅವರ ಮಾತುಗಳು, ಅವರ ಕ್ಲೈಮ್ ಮಾಡ್ಕೊಳ್ತಿರ್ತಕ್ಕಂಥ ರೀತಿ. ಆದರೆ ಇವತ್ತಿಗೆ ಆಲ್ಮೋಸ್ಟ್ 11-12 ದಿನ ಆಯಿತು BDA ಈ ಒಂದು 15 ಲಕ್ಷ ಗಿಡಗಳನ್ನು ನೆಟ್ಟು. ಆದರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಗಿಟ್ಸ್ಕೊಂಡ್ರು, ಒಂದು ರೀತಿ ಶೋ ಮಾಡಿದ್ರು ಅಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ. ಆದರೆ ಇವತ್ತು ಏನಾಗಿದೆ, ಈ 15 ಲಕ್ಷ ಗಿಡಗಳು ನಿಜಕ್ಕೂ ಕೂಡ ನೆಟ್ಟಿದ್ರಾ? ಆ ನೆಟ್ಟಿದ್ರೆ ಆ ಗಿಡಗಳ ಪರಿಸ್ಥಿತಿ ಹೇಗಿದೆ ಈಗ? 11 ದಿನದಲ್ಲಿ ಅಥವಾ 12 ದಿನದಲ್ಲೇ ಆ 15 ಲಕ್ಷ ಗಿಡಗಳ ಪರಿಸ್ಥಿತಿ ಏನಾಯಿತು? ಸೊ ಅದ್ರ ಬಗ್ಗೆ ಇವತ್ತು ಒಂದು ಬೆಳಗ್ಗೆಯಿಂದ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ಕನ್ನು ಮಾಡಿತ್ತು. ನಿನ್ನೆ ಸ್ಥಳಕ್ಕೆ ಹೋಗಿ ಅಲ್ಲೇನು ಈಗಾಗಲೇ ಕೆಲವೊಂದಿಷ್ಟು ಲೇಔಟ್ಗಳೇನು ಆಗಿದೆ, ಅದು ಬನಶಂಕರಿ ಆಗಿರ್ಬೋದು ಅಥವಾ ಶಿವರಾಮ್ ಕಾರಂತ್ ಬಡಾವಣೆ ಆಗಿರ್ಬೋದು, ಎಲ್ಲೆಲ್ಲೆಲ್ಲ ನೆಟ್ಟಿದ್ದಾರೆ ಎಲ್ಲ ಕಡೆ ಹೋಗಿ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿಕೊಂಡು ನಿಜಕ್ಕೂ ಕೂಡ 15 ಲಕ್ಷಗಳ ಗಿಡಗಳ ಸ್ಥಿತಿಗತಿ ಏನಾಗಿದೆ, ಬದುಕಿದ್ದಾವ, ಆ ಗಿಡಗಳು ಸತ್ತೋಗಿದ್ದಾವ, ಎಷ್ಟು ಅಂತರ ಇದೆ, ಎಷ್ಟು ಗುಂಡಿಯನ್ನು ಎಷ್ಟು ಆಳವಾಗಿ ತೋಡಲಾಗಿತ್ತು, ಇದೆಲ್ಲವೂ ಕೂಡ ರಿಯಾಲಿಟಿ ಚೆಕ್ ಮಾಡಿ ನಿಮ್ಮ ಮುಂದೆ ಬೆಳಗ್ಗೆಯಿಂದ ಇಟ್ಟಿತ್ತು. ಈಗ ಅದ್ರ ಬಗ್ಗೆ ಡಿಬೇಟ್ ಮಾಡೋಣ. ಇದೇ ಇವತ್ತಿನ ಸಂಜೆ ಸ್ಪೆಷಲ್ BDA ಗಿನ್ನೀಸ್ ಗೋಲ್ಮಾಲ್. ಹಾಗಿದ್ರೆ ಏನಿದೆ ಆರೋಪ BDA ಮೇಲೆ? ಇದು ಗ್ಯಾರಂಟಿ ನ್ಯೂಸ್ ಮಾಡ್ತಿರ್ತಕ್ಕಂಥ ಆರೋಪ ಅಲ್ಲ. ಕಳೆದ 10 ದಿನಗಳಿಂದ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. BJP ಪೇಜ್ಗಳಲ್ಲಿ ಚರ್ಚೆ ಆಗ್ತಾ ಇದೆ, JDS ಪೇಜಲ್ಲಿ ಚರ್ಚೆ ಆಗ್ತಾ ಇದೆ, ಸಾರ್ವಜನಿಕರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ನಿಜಾನ ಇದು? 15 ಲಕ್ಷ ಗಿಡವನ್ನು ನೆಟ್ಟು ದಾಖಲೆಗೋಸ್ಕರ, ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರ ಅನ್ನೋ ಒಂದು ಚರ್ಚೆಗಳು ಆಗ್ತಾ ಇದ್ದಾವೆ. ಕೇವಲ 12 ದಿನದಲ್ಲಿ ಈ ನೆಟ್ಟಿರೋ 15 ಲಕ್ಷ ಗಿಡಗಳು ಏನಾಗಿದ್ದಾವೆ? BDA ಅಧಿಕಾರಿಗಳು, NGO ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಬಿಲ್ಡಪ್ಗೋಸ್ಕರ ಈ ರೀತಿ ಮಾಡಿದ್ರ? ಬರೀ ಫೋಟೋ ಶೂಟ್ ಮಾಡೋದಕ್ಕೆ ಈ ಥರ ಮಾಡಿದ್ರ? ಗಿಡಗಳ ನಿರ್ವಹಣೆಯ ಗತಿ ಏನಾಗಿದೆ? ಸೊ ನಿಜಕ್ಕೂ ಕೂಡ 15 ಲಕ್ಷ ಗಿಡಗಳು ಇದಾವ ಅಲ್ಲಿ? ಇದ್ರೆ ಹೇಗಿದ್ದಾವೆ? ಇದೆಲ್ಲವೂ ಕೂಡ ಒಂದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು. ಈ ಅನುಮಾನಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಏನಾಗಿದೆ ನಿಜಕ್ಕೂ ಕೂಡ ಅನ್ನೋ ಒಂದು ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ ಮಾಡ್ತು. ನಮ್ಮ ಗ್ಯಾರಂಟಿ ನ್ಯೂಸ್ನ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಾಗ್ತಾ ಇದೆ, ಕೆಂಪೇಗೌಡ ಲೇಔಟ್ ಆಗಿರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಆಗಿರ್ಬೋದು, ಬನಶಂಕರಿ 6th ಸ್ಟೇಜ್ ಆಗಿರ್ಬೋದು, ಎಲ್ಲ ಕಡೆ ಹೋಗಿ ರಿಯಾಲಿಟಿ, ಆನ್ ಗ್ರೌಂಡ್ ರಿಯಾಲಿಟಿಯನ್ನು ಮಾಡಿಕೊಂಡು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದಕ್ಕೆ ಸಾಕಷ್ಟು ಜನ ರಿಯಾಕ್ಟ್ ಕೂಡ ಮಾಡಿದ್ರು. ಈಗ ಮಾಜಿ CM ಕೇಂದ್ರ ಸಚಿವ HD ಕುಮಾರಸ್ವಾಮಿ, BJPಯ SR ವಿಶ್ವನಾಥ್, ಆಮೇಲೆ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಒಬ್ಬೊಬ್ರದ್ದು ಒಂದು ರಿಯಾಕ್ಷನ್ ಇದೆ. ಬಟ್ ಒಂದಂತೂ ಸತ್ಯ, ಈ ದೃಶ್ಯಗಳು ನೋಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಈಗ ನೋಡ್ತಿದ್ದೀರ ದೃಶ್ಯಗಳು ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ, ಇದು ರಿಯಾಲಿಟಿ ಇರ್ತಕ್ಕಂಥ ದೃಶ್ಯಗಳು, ಹೆಂಗೆ ಒಣಗೋಗಿದ್ದಾವೆ ಅಲ್ಲಿ ಗಿಡಗಳು ಅಂತ. ಸೊ ಇದು ಜೂನ್ 27ನೇ ತಾರೀಕು BDA ನೆಟ್ಟಂತಹ ಗಿಡಗಳಿದು. 15 ಲಕ್ಷ ಏನು ಗಿಡಗಳನ್ನು ನೆಟ್ಟಿದ್ದೀವಿ ನಾವು ಅಂತ ತೋರಿಸ್ತಾ ಇದ್ದಾರೆ. ಆ ಗಿಡಗಳ ಪರಿಸ್ಥಿತಿ ನೋಡ್ತಾ ಇದ್ದಾರೆ ನೀವು. ಬೆಳಗ್ಗೆಯಿಂದ ತೋರಿಸಿದ್ವಿ ನಾವು, ಈಗ ಮತ್ತೊಮ್ಮೆ ಆ ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ದೃಶ್ಯಗಳು ಇದ್ರ ಜೊತೆಗೆ ನಮ್ಮ ಉಲ್ಲಾಸ್ ಎಕ್ಸ್ಪ್ಲೈನ್ ಮಾಡ್ತಿದ್ರು ತುಂಬ ಅದ್ಭುತವಾಗಿ, ಗಿಡಗಳ ಅಂತರ ಎಷ್ಟಿದೆ ಒಂದು ಗಿಡಕ್ಕೂ ಅಂತ. ಸುಮಾರು 18 ಇಂಚ್ ಗಿಡಗಳ ಅಂತರದಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ ಅಂತ. ನಾವು ರೈತರು ನಮ್ಮ ಹೊಲಗಳಲ್ಲಿ, ತೋಟದಲ್ಲಿ ಟೊಮೊಟೊ ಗಿಡಕ್ಕೆ ಕೂಡ 1.5 ಅಡಿ ಜಾಗ ಬಿಡ್ತೀವಿ, ಮಿನಿಮಮ್ 1 ಅಡಿ ಜಾಗ ಬಿಡ್ತೀವಿ, ಇಲ್ಲ 14ರಿಂದ 15 ಇಂಚು ಜಾಗವನ್ನು ಬಿಡ್ತೀವಿ ಟೊಮೊಟೊಗಳು ನೆಡಬೇಕಾದ್ರೆ ಅಥವಾ ಆಲೂಗಡ್ಡೆ ನೆಡಬೇಕಾದ್ರೆ. ಅಟ್ಲೀಸ್ಟ್ 1 ಅಡಿ ಗ್ಯಾಪ್ ಬಿಟ್ಟಿದ್ರೆ ಅಂದರೆ 2.5 ತಿಂಗಳು 3 ತಿಂಗಳು ಬೆಳೆಯನ್ನು ಬೆಳಿಬೇಕಾದ್ರೆ ನಾವು
ಒಂದು ಅಡಿ ಅಥವಾ 1.5 ಅಡಿ ಅಂತರವನ್ನು ಇಟ್ಟಿರ್ತೀವಿ. ಬಟ್ ಈ ಗಿಡಗಳಿಗೆ ಇದು ದೊಡ್ಡ ಮಟ್ಟದಲ್ಲಿ ಮರಗಳಾಗಿ ಬೆಳೆಯುವಂತಹ ಗಿಡಗಳನ್ನು ಕೂಡ 18 ಇಂಚು ಗ್ಯಾಪ್ ಕೊಟ್ಟು ಅಳತೆ ಕೊಟ್ಟು ಉಣಿದ್ದಾರೆ ಅಂದರೆ, ಆದರೆ ಅಲ್ಲಿ ನೆಟ್ಟಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಇವರು ನೆಟ್ಟಿರಬಹುದು ಅಂತ. ಆಮೇಲೆ ನಮ್ಮ ಬೆಂಗಳೂರು ಗುಂಡಿಗಳು ಸುಮಾರು 1 ಅಡಿ 2 ಅಡಿ ಆಳ ಎಲ್ಲ ಇದ್ದಾವೆ, ಅಷ್ಟಿದೆ. ಬಟ್ ಅಲ್ಲಿರೋದು ಆಳ, ಗಿಡಗಳನ್ನು ನೆಟ್ಟಿರ್ತಕ್ಕಂಥ ಆಳ ಕೇವಲ 3.5-4 ಇಂಚು ಮಾತ್ರ ಅಷ್ಟೇ. ಅಷ್ಟು ಗುಂಡಿಯನ್ನು ಅಗದಿದ್ದಾರೆ. ಒಂದು ಗಿಡವನ್ನು ನೆಡೋದಕ್ಕೆ ಕೇವಲ ನಾನು 4 ಅಡಿ ಹೇಳ್ತಿಲ್ಲ, 4 ಇಂಚಿದು, 4 ಇಂಚನ್ನು ಗುಂಡಿ ತೋಡಿ ಅಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಗಿಡಗಳಿರಬಹುದು ಅನ್ನೋದು ಈಗ ಪ್ರಶ್ನೆ. ಸೊ ನೋಡ್ತಿದ್ದೀರಾ ನೀವು, 18 ಇಂಚು ನಮ್ಮ ಉಲ್ಲಾಸ್ ಟೇಪ್ ಇಟ್ಕೊಂಡು ಅಳತೆ ಮಾಡಿದ್ದಾರೆ ಅಲ್ಲಿ. ಬರೀ 18 ಇಂಚ್ ಮಾತ್ರ ಒಂದು ಗಿಡ. ಇದು ಟೊಮೊಟೊ ಗಿಡ ಅಲ್ಲ, ಇದು ಆಲೂಗಡ್ಡೆ ಅಲ್ಲ, ಇದು ರೈತರು ಬೆಳೀತಾರಲ್ವ ತೋಟದಲ್ಲಿ. ಟೊಮೊಟೊ ಗಿಡಕ್ಕೂ ಕೂಡ ಮಿನಿಮಮ್ 1 ಅಡಿ ಇರಬೇಕು, ಇಲ್ಲ 14 ಇಂಚ್ಗೆ ನಾವು ಟೊಮೊಟೊ ಸಸಿಗಳನ್ನ ನೆಡ್ತೀವಿ ಚೆನ್ನಾಗಿ ಬರಲಿ ಇಳುವರಿ ಅಂತ. ಇಲ್ಲಿ ದೊಡ್ಡ ಮರಗಳಾಗುವಂತಹ ಗಿಡಗಳನ್ನು ನೆಟ್ಟಿರೋದು ಕೇವಲ 18 ಇಂಚು ಅಂತರದಲ್ಲಿ. ಅಂದರೆ 1.5 ಅಡಿಗೆ ಒಂದು ಗಿಡ ನೆಟ್ಟು ಅದು ಮರ ಆಗೋಕ್ಕೆ ಸಾಧ್ಯನಾ? ಬೇಸಿಕ್ ಪ್ರಶ್ನೆ ಇದು. ನೋಡ್ತಿದ್ದೀರ ನೀವು, ಬರೀ 18 ಇಂಚು ಅಂತರಕ್ಕೆ ಒಂದು ಗಿಡವನ್ನು ನೆಟ್ಟಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಇವರು ದಾಖಲೆಯಾಗಿ ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಇದು ರಿಯಾಲಿಟಿ ಚೆಕ್. ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ಸುದ್ದಿನೋ ಅಥವಾ ಬೇಕಂತ ಮಾಡ್ತಿರೋದು ಅಲ್ಲ. ಇದು ರಿಯಾಲಿಟಿ ಏನಿದೆ, BDA ಅವರು ತೋರಿಸಿರ್ತಕ್ಕಂಥದ್ದು, ಅವರೇ ಮಾಡಿರ್ತಕ್ಕಂಥ ಕೆಲಸವನ್ನು ತೋರಿಸ್ತಾ ಇದ್ದೀವಿ ಅಷ್ಟೇ. 18 ಇಂಚಿಗೆ ಗಿಡಗಳನ್ನು ನೆಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ NGO ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅಥವಾ ಸ್ವಯಂ ಪ್ರೇರಿತರಾಗಿ ಬಂದಂತಹ ಜನ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, BDA ಅಧಿಕಾರಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ರೀತಿಯಾಗಿ ಮಾಡೋಕ್ಕೆ ಸಾಧ್ಯನಾ? 18 ಇಂಚಿಗೆ ಒಂದು ಗಿಡಗಳನ್ನು ನೆಡ್ತೀವಿ ನಾವು ಅಂದರೆ ಏನು ಹೇಳಬೇಕು ಇದಕ್ಕೆ ಅಂತ. 18 ಇಂಚು ಗಿಡ ನೆಡ್ತಾರೆ, ಒಂದು 4 ಇಂಚು ಗುಂಡಿ ತೋಡ್ತಾರೆ. 4 ಇಂಚಿಗೆ ಹೆಂಗೆ ಒಂದು ಗಿಡ ನೆಡೋಕ್ಕಾಗುತ್ತೆ ಅಂತ ಸಾಧ್ಯ ಇದೆಯಾ? ನಾವು ಸಣ್ಣ ಮನೆಯಲ್ಲಿ ಒಂದು ಪಾಟಲ್ಲಿ ಒಂದು ಯಾವುದೋ ಗುಲಾಬಿನೋ ಒಂದು ಹೂ ಗಿಡ ಹಾಕ್ಬೇಕಂದ್ರೂ ಕೂಡ ಅಟ್ಲೀಸ್ಟ್ ಆ ಪಾಟ್ 1 ಅಡಿ ಪಾಟ್ ಇರುತ್ತೆ, ಆ ಪಾಟ್ನಲ್ಲಿ ನಾವು ಗಿಡ ಹಾಕ್ತೀವಿ. ಒಂದು ಮರವನ್ನು 3 ಇಂಚು ಅಥವಾ 4 ಇಂಚು ಆಳದಲ್ಲಿ ಗುಂಡಿ ಮಾಡಿ ಅಲ್ಲಿ ನೆಡ್ತಾರೆ ಅಂದರೆ ಯಾವ ಮಟ್ಟಕ್ಕಿದ್ದಾರೆ ಅಧಿಕಾರಿಗಳು, BDA ಯಾವ ಮಟ್ಟದಲ್ಲಿ ಇದನ್ನ ನಿರ್ವಹಣೆ ಮಾಡಿದೆ ಅಂತ ನೋಡೋಣ. ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಯಾರೆಲ್ಲ, ಏನು ಹೇಳಿದ್ದಾರೆ ಒಂದು ಸ್ವಲ್ಪ ನೋಡೋಣ. ಅದು ಯಾರೋ ಬಹುಶಃ ಭತ್ತ ನಾಟಿ ಮಾಡೋರ್ನ ಕರ್ಕೊಂಬಂದವ್ರೆ, ಮರ ನೆಡೋರ್ನ ಕರ್ಕೊಂಬಂದಿಲ್ಲ. ಭತ್ತ ನಾಟಿ ಮಾಡೋರ್ನ ಕರ್ಕೊಂಬಂದು ಗಿನ್ನಿಸ್ ರೆಕಾರ್ಡ್ ಮಾಡವ್ರೆ. ಇವಾಗ ಅದಕ್ಕೆ ಪೋಸ್ಟೇ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೇ ಹೋದ್ರೆ ಹೆಂಗೆ? ಈಗ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಿವೆ, ಇವತ್ತು ಡಾಂಬ್ರೀಕರಣ ಮಾಡ್ತೀರಿ, ಹೋಗ್ಬಿಟ್ಟು ನಾಳೆ ಎತ್ಬಿಟ್ಟು ಇದು ಕಾರ್ಪೆಟ್ ತರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಲ್ವಾ ಟೈಮು ಪೋಸ್ಟ್ನೇಗೆ? ಚೆಕ್ ಮಾಡಿ. ಈಗ ನನ್ನ ಕ್ಷೇತ್ರದ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಒಟ್ಟು 8 ಲಕ್ಷ ಗಿಡಗಳನ್ನು ನೆಟ್ಟಿದ್ದೀವಿ ಅಂತ ಹೇಳಿದ್ರು. ಅವತ್ತು ನಾವು ನಮ್ಮ ಮುಖಂಡರೆಲ್ಲ ಕೂಡ ಹೋಗಿ ಗಿಡಗಳನ್ನು ನೆಟ್ಟು ಬಂದ್ವಿ. ಆದರೆ ಅಲ್ಲಿ ನೀರು ಬಿಡೋದಕ್ಕೆ ಏನು ವ್ಯವಸ್ಥೆ ಇಲ್ಲ, ಅಲ್ಲಿ ಬೋರ್ವೆಲ್ಲು ಇಲ್ಲ, ಏನಿಲ್ಲ, ಟ್ಯಾಂಕರಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಗಿಡಗಳು ಬರೋದೇ ಇಲ್ಲ ಇದರಲ್ಲಿ, ಯಾಕಂದರೆ ಮಳೆ ಬೇರೆ ಇಲ್ಲ. ಮಳೆ ಬಂದಿದ್ರೆ ಅದು ಸ್ವಲ್ಪ ಹತ್ಕೊತಾ ಇತ್ತು. ಇವತ್ತು ಸುಮ್ಮನೆ ಒಂದು ಗಿನ್ನಿಸ್ ರೆಕಾರ್ಡು ಅನ್ನೋದಕ್ಕೋಸ್ಕರ ಮಾಡೋರಷ್ಟೇ. ಆದರೆ ಅಟ್ಲೀಸ್ಟ್ ಒಂದು 75-80% ಗಿಡ ಉಳಿದ್ರು ಆದರೂ ಕೂಡ ಪರಿಸರ ಚೆನ್ನಾಗಿರ್ತದೆ. ತಾವು ಹೇಳಿದ್ದು ಸರಿ ಐತೆ, ನಾನು ಕೂಡ ಅಲ್ಲಿ ನೋಡಿದ್ದೀನಿ. ಆಗಲೇ ಅರ್ಧ ಗಿಡಗಳೆಲ್ಲ ಒಣಕೊಂಡು ಹೋಗ್ತಾಯಿದೆ, ಅದ್ರ ಬೇರೆಲ್ಲ ಒಣಗೋಗೈತೆ. ನಾಟಕಕ್ಕೋಸ್ಕರ ಒಂದೇ ದಿನದಲ್ಲಿ 15 ಲಕ್ಷ ಗಿಡೋದು ಅಷ್ಟು ಸುಲಭ ಅಲ್ಲಮ್ಮ ಅದರೆಲ್ಲ ಕೂಡ. ಇವರು ಏನೋ ಅಂದರೆ ಗಿನ್ನಿಸ್ ರೆಕಾರ್ಡ್ ತೊಗೊಂಡಿದ್ವಿ ಅಂತೇಳಿ BDAದಲ್ಲಿ ಹೆಸರು ಮಾಡೋದಕ್ಕೆ ಮಾಡಿದ್ದಾರೆ ಹೊರತು ನಿಜವಾದ ಗಿಡಗಳು ಉಳಿದಾಗ ಮಾತ್ರ ಅರ್ಥ ಬರ್ತದೆ. ನನ್ನ ಪ್ರಕಾರ ಇವತ್ತು ಯಾರೋ NGO ಆಗಿ ಮೇಂಟೆನೆನ್ಸ್ ಕೊಟ್ಟವ್ರೆ. NGOs ಮೇಂಟೆನೆನ್ಸ್ ನೋಡಿದ್ವಿ, ಟ್ಯಾಂಕರಲ್ಲಿ ಬಂದು ಪೈಪಲ್ಲಿ ನೀರು ಬಿಡ್ತಾವನೆ ಎಲ್ಲ ಕಡೆಗೆ. ಅದು ಇಡೀ ಬೈಲಿಗೆ ನೀರು ಹರಿಸ್ಬೇಕು. ಯಾಕಂದರೆ 2.5 ಅಡಿಗೆ ಒಂದೊಂದು ಗಿಡ ಉಣವ್ರೆ. 2.5 ಗಿಡ ಹೋದಾಗ ಪೈಪಲ್ಲಿ ಬಿಡೋಕ್ಕಾಗಲ್ಲ, ಗದ್ದೆ ಬಿಟ್ಟಂಗೆ ನೀರು ಬಿಡಬೇಕಾಗ್ತದೆ. ಆ ಪರಿಸ್ಥಿತಿ ಸದ್ಯಕ್ಕೆ BDA ಮಾಡ್ತಾಯಿಲ್ಲ. ಆರಂಭದಲ್ಲಿದ್ದಂಥ ಶೂರತ್ವ ಈಗಿಲ್ಲ. ಯಾರೀಸೋರು ಅಲ್ಲಿ ಸ್ಪಾಟಿಗೆ ಬರಬೇಕು, ಒಂದು ಸರಿ ಅವ್ರು ಓಡಾಡಿದ್ರೆ ಗೊತ್ತಾಗ್ತದೆ ಪರಿಸ್ಥಿತಿ ಏನಂತೇಳಿ. ಅವರು ಕಮಿಷನರ್ ಅವ್ರು ಬಂದು ಸ್ಪಾಟಿಗೆ ಬಂದು ಯಾರ್ಯಾರಿಗೆ ಅಲ್ಲಿ ಜವಾಬ್ದಾರಿ ಕೊಟ್ಟವ್ರೆ, ಯಾವ್ಯಾವ ಪಾರ್ಕು, ಯಾವ್ಯಾವುದು ರಾಜಗಾಲುವೆ, ಕೆರೆಗಳ ಪಕ್ಕದಲ್ಲಿ ಗಿಡ ಉಣೋದಕ್ಕೆ ಅವ್ರಿಗೆ ತರಾಟೆಗೆ ತೊಗೊಬೇಕು, ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು. ಮಾಡಿರ್ತಕ್ಕಂಥದ್ದು ಏನು ಅಂತೇಳಿ ಅವ್ರು, ಯಾಕಂದರೆ ದುಡ್ಡು ಕೊಡ್ತಾವ್ರೆ, ಏನು ಅವ್ರೇನು ಫ್ರೀಯಾಗಿ ಏನು ಮಾಡ್ತಾಯಿಲ್ಲ ಎಲ್ಲ ಕೂಡ. ಸೊ ಅದನ್ನು ಮಾಡಬೇಕು ಅಂತಂದಾಗ ಅವ್ರಿಗೆ ಸರಿಯಾಗಿ ತರಾಟೆಗೆ ತೊಗೊಬೇಕು. ಇಲ್ಲಾಂದರೆ ನಮ್ಮದು ಕಾರ್ಯಕ್ರಮ ಆಯಿತು, ಗಿನ್ನಿಸ್ ರೆಕಾರ್ಡ್ ಕೈಗೆ ತೊಗೊಂಡ್ವಿ ಅಂತೇಳಿ ಆಫೀಸಲ್ಲಿದ್ದರೆ ಅದಾಗೋದಿಲ್ಲ. ದಯವಿಟ್ಟು ನಾನು RSರಲ್ಲಿ ಕೂಡ ಅವರು ಕ್ರಿಯಾಶೀಲರು. ಸೊ ಇಮ್ಮಿಡಿಯೇಟು ಎಲ್ಲೆಲ್ಲಿ ಗಿಡ ಉಣವರು ಬೈಲಿಗೆ ಬಂದು ಕಮಿಷನ್ ಕರ್ಕೊಂಡು, ಅಧಿಕಾರಿನ ಕರ್ಕೊಂಡು ಇನ್ನೊಂದು 2-3 ದಿನದಲ್ಲಿ ಮಾಡಿದ್ರೆ ಗಿಡಗಳು ಸ್ವಲ್ಪ ಉಳ್ಕೊತವೆ. ಇಲ್ಲಾಂದರೆ ತಾವು ಹೇಳ್ದಂಗೆ ಅರ್ಧಕ್ಕಿಂತ ಜಾಸ್ತಿ ಗಿಡ ಹೋಗ್ತದೆ.
ಬೆಳಗ್ಗೆ ಈ ಸುದ್ದಿ ನಮ್ಮಲ್ಲಿ ಪ್ರಸಾರ ಆದ ನಂತರ ಪ್ರೋಮೋ ಆಯಿತು. ಬೆಳಗ್ಗೆ ನಾವು ಇಡೀ ದಿನ ಈ ಸುದ್ದಿಯನ್ನು ತೆಗೆದುಕೊಳ್ತೀವಿ ಅಂತ. ಅದಾದ ನಂತರ ಬೆಳಗ್ಗೆ 10 ಗಂಟೆಗೆ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ವಿತ್ ರಿಯಾಲಿಟಿ ಚೆಕ್ ವಿಚಾರದಲ್ಲಿ. ಉಲ್ಲಾಸೇನಲ್ಲಿ ಹೋಗಿ ಬಂದಿದ್ದರು. ಅದರ ರಿಯಾಲಿಟಿ ಚೆಕ್ ಮೊದಲ ಒಂದು ಲೇಔಟ್ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ವಿ. ಅದಾದ ನಂತರ ಕೆಲವೊಂದಿಷ್ಟು ಕರೆಗಳು ಬರೋಕ್ಕೆ ಶುರುವಾದವು. ಅದು NIRSPA ಇಂದ ಆಗಿರ್ಬೋದು, BDA ಇಂದ ಆಗಿರ್ಬೋದು, ಕೆಲವು ಕಡೆ ತುಂಬ ಕರೆಗಳು ಬಂದು ಒಂದು ಆರೋಪವನ್ನು ಮಾಡ್ತಾಯಿದ್ರು. ಬೇಕಂತಲೇ ಮಾಡ್ತಾಯಿದ್ದೀರಾ ನೀವು ಗ್ಯಾರಂಟಿ ನ್ಯೂಸ್ನವರು ಬೇಕಂತ ಮಾಡ್ತಾಯಿದ್ದೀರಾ, ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ. ದೆರ್ ಈಸ್ ನೋ ಟಾರ್ಗೆಟ್. ಇದರಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡುವ ಉದ್ದೇಶ ನಮಗಾಗಲಿ, ನಮ್ಮ ಸಂಸ್ಥೆಗಾಗಲಿ, ಗ್ಯಾರಂಟಿ ನ್ಯೂಸ್ಗಾಗಲಿ ಇಲ್ಲ. ನಾವೇನಿದೆಯೋ ಅದನ್ನ ರಿಯಾಲಿಟಿಯಾಗಿ ತೋರಿಸಿದ್ದೀವಿ ಕೂಡ. ಇದರಲ್ಲಿ ಗ್ಯಾರಂಟಿ ನ್ಯೂಸ್ ಯಾವುದಾದ್ರೂ ಒಂದು ಸುದ್ದಿಯನ್ನು ಕ್ರಿಯೇಟ್ ಮಾಡುವಂಥ ಅನಿವಾರ್ಯತೆ ನಮಗಿಲ್ಲ. ನೀವೇನು ಮಾಡಿದ್ದೀರಾ, 15 ಲಕ್ಷ ಗಿಡ ನೆಟ್ಟಿದ್ದೀರಾ, ಅದನ್ನು ತೋರಿಸಿದ್ದೀವಿ. NIRS ಅವ್ರನ್ನ ಟಾರ್ಗೆಟ್ ಮಾಡುವ ಉದ್ದೇಶನೂ ಇಲ್ಲ, ಅಥವಾ BDA ಅಧಿಕಾರಿಯನ್ನು, ಯಾರೋ ಒಬ್ಬ ಅಧಿಕಾರಿಯನ್ನು ಟಾರ್ಗೆಟ್ ಮಾಡುವ ಉದ್ದೇಶನೂ ಗ್ಯಾರಂಟಿ ನ್ಯೂಸ್ಗೆ ಇಲ್ಲ. ಏನು ರಿಯಾಲಿಟಿ ಇದೆ ಇಲ್ಲಿ, ಗ್ಯಾರಂಟಿ ನ್ಯೂಸ್ BDA ಅಧ್ಯಕ್ಷರು ಅನ್ನೋ ಕಾರಣಕ್ಕಾಗಿ ಹ್ಯಾರಿಸ್ ಅವ್ರ ಹೆಸರನ್ನು ಬಳಸಿದ್ದೀವಿ. ಇನ್ಯಾರನ್ನು ಕೇಳಬೇಕಾಗಿದ್ರೆ ಹ್ಯಾರಿಸ್ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಏನಾಗಿದೆ, ನಮ್ಮ ಉದ್ದೇಶ ಬೇರೆ ಏನೂ ಇಲ್ಲ. ಏನಾಗಿದೆ ಅದನ್ನು ತೋರಿಸ್ಬೇಕಿದ್ದ ಜನಗಳಿಗೆ ತೋರಿಸ್ತಾ ಇದ್ದೀವಿ. ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಿದೆ. ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು 10 ದಿನ 11 ದಿನ ಆಗಿದೆ, ಈಗಲೇ ನೀವು ಈ ಥರ ಮಾಡಿದ್ರೆ ಹೇಗೆ ಅಂತ. ಆಯಿತು, ಗಿಡಗಳಿಗೆ ನೀರು ಹಾಕ್ತೀರಾ ಅಂದ್ಕೊಳ್ಳಿ. ನೀರು ಹಾಕ್ತಿಲ್ಲ ಅನ್ನೋ ಒಂದು ಆರೋಪ ಆಯಿತು. ನೀರು ಹಾಕ್ಬೋದು, ಮಳೆ ಬರ್ಬೋದು, ಓಕೆ. ಈ 1.5 ಅಡಿಗೆ 2 ಅಡಿಗೆ ಗಿಡಗಳು ನೆಟ್ಟಿದ್ದೀರಾ ನೋಡಿ ಹೆಂಗೆ ಒಣಗ್ತಾ ಇದ್ದಾವೆ ಅಂತ. ಯಾರಾದ್ರು ಮಾಡೋ ಕೆಲಸನ ಅದು? 1 ಅಡಿಗೆ 1.5 ಅಡಿಗೆ 2 ಅಡಿಗೆ ಗಿಡಗಳು ನೆಟ್ಟಿದ್ದೀರಲ್ಲ, ಆ ರೀತಿ ಮಾಡ್ತಾರೆ ಯಾರಾದ್ರೂ ಗಿಡಗಳು ನೆಡಬೇಕಾದ್ರೆ? ಅಥವಾ ಬರೀ 4 ಇಂಚು 5 ಇಂಚು ಆಳವನ್ನು ಗುಂಡಿ ಅಗೆದು ಗಿಡಗಳು ನೆಡ್ತಾರ? ಇದರಲ್ಲಿ ಏನು ಟಾರ್ಗೆಟ್ ಮಾಡೋಂಥದ್ದು ಏನಿದೆ? ಇದರಲ್ಲಿ ಉದ್ದೇಶ ಏನಿದೆ ಹಾಗಾದರೆ? ಇದರಲ್ಲಿ ಹ್ಯಾರಿಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇದಕ್ಕೆ ಪಾಪ ಉತ್ತರ ತಗೊಳ್ಳೋಕ್ಕೆ ಹೋಗಿದ್ರು. ನಮ್ಮ ಉಲ್ಲಾಸ್ ಅಲ್ಲಿ ಹೋಗಿದ್ರು, 1 ಅವರ್ ವೆಯ್ಟ್ ಮಾಡಿದ್ರು BDAದಲ್ಲಿ, ಉತ್ತರ ಕೊಡಲಿಲ್ಲ ಅವರು.